ಒಂದು ಕಾಲದಲ್ಲಿ ತುಮಕೂರಿನ ವಿಶ್ವ ಪ್ರಸಿದ್ಧ ಕತ್ತಿಗಳಿಗೆ ಇದ್ದಲಿಗಾಗಿ ಬಳಸಲಾಗುತ್ತಿತ್ತು ಎನ್ನಲಾಗುವ ಕಮರಾ ಮರ ಐತಿಹಾಸಿಕ ದಾಖಲೆಗಳಲ್ಲಿ ಉಲ್ಲೇಖಿಸಲ್ಪಟ್ಟಿರುವ ಮರವಾಗಿರುವುದರ ಜೊತೆಗೆ ಔಷಧೀಯ ಮೌಲ್ಯಗಳಿಂದಲೂ ಕೂಡ ಕೂಡಿರುವ ವೃಕ್ಷವಾಗಿದೆ. ಹಾರ್ಡ್ವಿಕಿಯ ಭಿನ್ನಾಟ ಇದರ ವೈಜ್ಞಾನಿಕ ಹೆಸರಾಗಿದ್ದು, ಇದರ ಕುಟುಂಬವನ್ನ ಕೆಲವರು ಸೀಸಲ್ಪೈನಿಯಸಿಯೆ ಎಂದರೆ ಮತ್ತೆ ಕೆಲವರು ಫೆಬಾಸಿಯೆ ಎಂದಿದ್ದಾರೆ. ಸಂಸ್ಕೃತದಲ್ಲಿ ಅಂಜನ್, ಕನ್ನಡದಲ್ಲಿ ಕಮರ, ಕಮ್ಮರ, ಕರ್ಮರ ಹಾಗೂ ಹಿಂದಿಯಲ್ಲಿ ಅಂಜನ್ ಎಂದು ಮತ್ತು ಆಂಗ್ಲ ಭಾಷೆಯಲ್ಲಿ ಇಂಡಿಯನ್ ಬ್ಲ್ಯಾಕ್ವುಡ್ ಹಾಗೂ ಅಂಜನ್ ಟ್ರೀ ಎನ್ನಲಾಗಿದೆ. ಈ ವೃಕ್ಷದ ಮೂಲ ಭಾರತ ಹಾಗೂ ಬಾಂಗ್ಲಾದೇಶ ಆಗಿದ್ದು, ಇವುಗಳ ಹೊರತಾಗಿ ನೇಪಾಳ, ಪಾಕಿಸ್ತಾನ, ಕಾಂಬೋಡಿಯಾ, ಫಿಲಿಪೈನ್ಸ್, ಇಂಡೋನೇಷಿಯಾ ಮುಂತಾದ ದೇಶಗಳಲ್ಲಿ ಕಂಡುಬರುವ ವೃಕ್ಷವಾಗಿದ್ದು, ಉಷ್ಣವಲಯದ ಕಾಡುಗಳು, ಕುರುಚಲು ಕಾಡು ಹಾಗೂ ಹುಲ್ಲುಗಾವಲುಗಳಲ್ಲಿಯೂ ಕೂಡ ಈ ವೃಕ್ಷವನ್ನ ಕಾಣಬಹುದಾಗಿದೆ. ಸುಮಾರು 90 ಅಡಿಗೂ ಎತ್ತರವಾಗಿ ಬೆಳೆಯಬಲ್ಲ ಕಮರ ಕಪ್ಪು ಮಿಶ್ರಿತ ಬಿಳಿ ಬಣ್ಣದ ಸೀಳಾದ ಕಾಂಡ ಹೊಂದಿದ್ದು, ಅಂಡಾಕಾರದ 6 ಸೆಂಟಿಮೀಟರ್ ಉದ್ದ ಹಾಗೂ 4 ಸೆಂಟಿಮೀಟರ್ ಅಗಲವಾದ ಜೋಡಿ ಎಲೆಗಳಿದ್ದು, ನೋಡಲು ಬಸವನ ಪಾದದ ಎಲೆಗಳಂತಿದ್ದರೂ ಕೂಡ 2 ಎಲೆಗಳು ಪ್ರತ್ಯೇಕವಾಗಿರುತ್ತವೆ. ಮಾಸಲು ಬಿಳಿ ಬಣ್ಣದ ನಕ್ಷತ್ರಾಕಾರದ ಹೂವುಗಳಿದ್ದು, ನೀಳವಾದ ಹಾಗೂ ತೆಳುವಾದ ಒಂದೇ ಬೀಜಗಳಿಂದ ಕೂಡಿದ ರೆಕ್ಕೆಗಳಂತಹ ಕಾಯಿಗಳಿರುತ್ತವೆ. ಈ ಎಲ್ಲ ರಾಸಾಯನಿಕ ಸಂಯುಕ್ತಗಳಿಂದ ಕೂಡಿದ ಕಮರಾ ಮರದ ಉತ್ಪನ್ನಗಳನ್ನ ಸಾಂಪ್ರದಾಯಿಕ, ಆಯುರ್ವೇದ ಹಾಗೂ ಸಿದ್ಧವೈದ್ಯ ಚಿಕಿತ್ಸಾ ವಿಧಾನಗಳಲ್ಲಿ ಬಳಸಲಾಗುತ್ತದೆ. ಕಮರಾ ಮರದ ಸಾಮಾನ್ಯ ಉಪಯೋಗಗಳೆಂದರೆ, ಇದೊಂದು ಬಹಳ ಗಟ್ಟಿಮುಟ್ಟಾದ ಮರವಾಗಿದ್ದು, ಹಳ್ಳಿಗಳಲ್ಲಿ ಎತ್ತಿನ ಗಾಡಿಯ ಚಕ್ರಗಳಿಗೆ ಈ ಮರವನ್ನ ಬಳಸಲಾಗುತ್ತಿತ್ತು. ಪ್ರಾಚೀನ ಕಾಲದಲ್ಲೂ ಕೂಡ ಈ ಮರವನ್ನ ಬಳಸಲಾಗುತ್ತಿತ್ತು ಎನ್ನುವುದಕ್ಕೆ ಮನಸೋಲ್ಲಾಸ ಹಾಗೂ ಅಭಿಲಾಷಾರ್ಥ ಚಿಂತಾಮಣಿ ಎಂಬ ಗ್ರಂಥಗಳಲ್ಲಿ ಕಮರಾ ಮರದ ತೊಗಟೆಯಿಂದ ಮಾಡಲಾಗುತ್ತಿದ್ದ ಹಗ್ಗಗಳನ್ನ ಆನೆಗಳನ್ನ ಕಟ್ಟಲು ಬಳಸಲಾಗುತ್ತಿತ್ತು ಎಂಬ ಉಲ್ಲೇಖಗಳಿವೆ. ಇಂದಿಗೂ ಕೂಡ ಕಮರಾ ಮರದ ತೊಗಟೆಯಿಂದ ಹಗ್ಗ ಮಾಡಲಾಗುತ್ತಿದೆಯೋ ಇಲ್ಲವೋ ಎಂಬ ಮಾಹಿತಿ ಇಲ್ಲದಿದ್ದರೂ, ಬ್ರಿಟಿಷರ ಕಾಲದಲ್ಲಿ ಇದರ ತೊಗಟೆಯಿಂದ ಮಾಡಲಾದ ಹಗ್ಗಗಳನ್ನ ಹಡಗುಗಳಿಗೂ ಕೂಡ ಬಳಸಲಾಗುತ್ತಿತ್ತು ಎಂದು ಹೇಳಲಾಗಿದೆ. ಒಂದು ಕಾಲದಲ್ಲಿ ವಿಶ್ವ ಪ್ರಸಿದ್ಧವಾಗಿದ್ದ ತುಮಕೂರಿನ ಖಡ್ಗಗಳನ್ನ ತಯಾರಿಸಲು ಕಬ್ಬಿಣವನ್ನ ಸ್ಟೀಲ್ ಆಗಿ ಪರಿವರ್ತಿಸುವ ಪ್ರಕ್ರಿಯೆಗೆ ಕಮರಾ ಮರದ ಇದ್ದಿಲನ್ನೇ ಬಳಸಲಾಗುತ್ತಿತ್ತು ಎಂದು ಹೇಳಲಾಗಿದ್ದು, ಇಂದಿಗೂ ಕೂಡ ಚಾಕು ಮುಂತಾದ ಆಯುಧಗಳ ಹಿಡಿಗಳಿಗೆ ಕಮರಾ ಮರವನ್ನ ಬಳಸಲಾಗುತ್ತದೆ. ಇನ್ನು ಔಷಧೀಯ ದೃಷ್ಟಿಯಿಂದ ನೋಡುವುದಾದರೆ, ಇದರ ಕಡ್ಡಿಗಳನ್ನ ದಂತಮಂಜನವಾಗಿ ಬಳಸಲಾಗುತ್ತದೆ. ಈ ಮರದ ಅಂಟನ್ನ ಸಂಧಿವಾತ, ಕೀಲು ನೋವು, ಅಜೀರ್ಣ ಹಾಗೂ ಲೈಂಗಿಕ ವ್ಯಾಧಿಗಳಿಗೆ ಚಿಕಿತ್ಸೆ ನೀಡಲು ಬಳಸಲಾಗುತ್ತದೆ ಎಂಬ ಉಲ್ಲೇಖಗಳಿವೆ. ಇದರ ತೊಗಟೆಯ ಕಷಾಯವನ್ನ ಮೂಲವ್ಯಾಧಿ ಹಾಗೂ ಚರ್ಮ ರೋಗಗಳಿಗೆ ಸಾಂಪ್ರದಾಯಿಕವಾಗಿ ಚಿಕಿತ್ಸೆ ನೀಡಲು ಬಳಸಲಾಗುತ್ತದೆ. ಕಮರಾ ಮರ ನೇರವಾಗಿ ಬೆಳೆಯುವ ಗಟ್ಟಿಮುಟ್ಟಾದ ಮರವಾಗಿರುವುದರಿಂದ ಈ ಗಿಡವನ್ನ ಅಕ್ಕಪಕ್ಕದಲ್ಲಿ ನೆಟ್ಟು ದೊಡ್ಡದಾದ ಬಳಿಕ ಮಚಾನ್ ಕಟ್ಟಲು ಬಳಸಬಹುದು ಎಂದು ಹೇಳಲಾಗಿದೆ.